ಈ ರೀತಿ ಒಂದ್ಸಲ ನೀವು ಬಂಗುಡೆ ತವಾ ಫ್ರೈ ಮಾಡಿದ್ರೆ ಇದರ ಫ್ಯಾನ್ ಆಗೋದು ಗ್ಯಾರಂಟಿ. ಬರೀ ಒಂದೇ ಒಂದು ಮೀನಿದ್ರೆ ಸಾಕು, ಫುಲ್ ಊಟನೇ ಮುಗಿಸ್ಬಹುದು. ನೋಡಿ, ಮತ್ತೆ ನಮ್ಮ ಮೀನಜ್ಜ ಬಂದ್ರು. ಪ್ರತಿ ಸಾರಿ ನಮ್ಮತ್ತೆ ಚಿಕ್ಕ ಚಿಕ್ಕ ಮೀನ್ ತರ್ತೀರಾ ಅಂತ ಕಂಪ್ಲೇಂಟ್ ಮಾಡ್ತಿದ್ರು. ಅದಕ್ಕೆ ಈ ಸಲ ಅಜ್ಜ ನಮ್ಮತ್ತೆದು ಕಿರಿಕಿರಿ ಬೇಡ ಅಂತ ದೊಡ್ಡ ದೊಡ್ಡ ಬಂಗುಡೆ ಹಿಡ್ಕೊಂಡು ಬಂದಿದ್ರು. ತವಾ ಫ್ರೈ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ಗೆ ತೆಂಗಿನೆಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ 1/4 ಚಮಚ ಸಾಸಿವೆ, 1/2 ಟೇಬಲ್ ಸ್ಪೂನ್ ಜೀರಿಗೆ, 4 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಈಗ ಕರಿಬೇವು ಸೊಪ್ಪು ಹಾಕಿ, ನಂತರ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಈಗ ಈರುಳ್ಳಿ ಹಾಕಿ, ಈರುಳ್ಳಿ ಬೆಂದ ಮೇಲೆ ಉಪ್ಪು ಹಾಗೂ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಗೆ ಟೇಸ್ಟಿಗೆ ತಕ್ಕ ಹಾಗೆ ಹುಣಸೆ ಹಣ್ಣಿನ ರಸ ಹಾಕಿ ತಿರುಗಿಸಿ. ನಂತರ ಈ ರೀತಿ ಓಪನ್ ಆಗಿ ಕಟ್ ಮಾಡಿದ ಬಂಗುಡೆ ಮೀನು ಹಾಕಿ ಅದರ ಮೇಲೆ ಮಸಾಲಾನ ಸ್ಪ್ರೆಡ್ ಮಾಡಬೇಕು. ಈಗ ಮುಚ್ಚಳ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಿ. ನಂತರ ಟರ್ನ್ ಮಾಡಿ ಬೇಯಿಸಿ. ಕೊನೆಗೆ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯಿತು. ಡಿಫ್ರೆಂಟ್ ಮತ್ತು ತುಂಬಾನೇ ಟೇಸ್ಟಿಯಾದ ಬಂಗುಡೆ ತವಾ ಫ್ರೈ ರೆಡಿ ಆಯಿತು. ಇದು ಮಾಡೋದಕ್ಕೂ ತುಂಬಾನೇ ಈಸಿ ಆಗಿದೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನ್ನಲ್ಲಿದೆ, ಚೆಕ್ ಮಾಡಿ.